ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನನ್ನ ಅತ್ತೆ ಹೂವಿನ ಗಿಡ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು. ಅದನ್ನೆಲ್ಲ ನನ್ನ ತಂದೆಯ ಹೊಸ ಮನೆ ಹತ್ರ ನೆಡುವ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೇನೆ. ಇದು ನನ್ನ ಅಪ್ಪ ಕಟ್ತಿರುವಂತಹ ಹೊಸ ಮನೆ. ಸೊ ಇದರ ಹಿಂಬದಿಯಲ್ಲಿ ನಾನು ಹೂವಿನ ಗಿಡವನ್ನೆಲ್ಲ ನೆಡ್ತಾ ಇದ್ದೇನೆ. ಬೇರೆ ಬೇರೆ ಕಲರಿದ್ದು ಹೂವಿನ ಗಿಡ ಎಲ್ಲ ಮಾಮಿ ಕೊಟ್ಟಿದ್ರು, ಅದನ್ನೆಲ್ಲ ತಂದು ಇಲ್ಲಿ ನೆಡ್ತಾ ಇದ್ದೇನೆ. ಹಾಗೆ ಒಂದು ಸಾಲು ಪೂರ್ತಿ ಮಲ್ಲಿಗೆಯ ಗಿಡವನ್ನು ಕೂಡ ನೆಟ್ಟೆ. ಇದು ವರ್ಷಕ್ಕೆ 2-3 ಸಲ ಇದರಲ್ಲಿ ಮಲ್ಲಿಗೆ ಆಗ್ತದೆ. ಹೇಗೂ ಮಳೆ ಬರ್ತಾ ಇತ್ತಲ್ವ, ಸೊ ಡೈಲಿ ಇವಾಗ ನೀರು ಹಾಕುವ ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗಲೇ ಎಲ್ಲ ಹೂವಿನ ಗಿಡವನ್ನು ನೆಟ್ಟು ಬಿಟ್ಟಿದ್ದೇನೆ. ಎಲ್ಲರೂ ನನ್ನ ಹತ್ರ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು ಅಂತ ಕೇಳ್ತಾ ಇರ್ತಾರೆ. ಜಸ್ಟ್ ಫನ್ನಿಯಾಗೇ ಕೇಳ್ತಾರೆ, ಬಟ್ ಯೂಟ್ಯೂಬಿಂದ 1000 ಸಬ್ಸ್ಕ್ರೈಬರ್ ಆದ ಕೂಡಲೇ ದುಡ್ಡು ಬರೋದಿಲ್ಲ. ಸೊ ಅದಕ್ಕೆ ಅಂತಲೇ ಕೆಲವೊಂದು ಬ್ಯಾರಿಯರ್ಸ್ ಎಲ್ಲ ಇದೆ. ಈ ಥರ ಇವಾಗಲೇ ಹೂವಿನ ಗಿಡ ಎಲ್ಲ ನೆಟ್ಟರೆ ಮನೆ ಒಕ್ಕಲಿನ ಟೈಮಲ್ಲಿ ತುಂಬ ಚೆಂದ ಗಿಡ ಬೆಳೆದು ಹೂವೆಲ್ಲ ಆಗ್ತದೆ. ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ಹೂವಿನ ಗಿಡ ಎಲ್ಲ ತಗೊಂಡು ಬಂದಿದೆ. ಸೊ ಅದನ್ನೆಲ್ಲ ಒಟ್ಟಿಗೆ ಸೇರಿ ನೆಡ್ತಾ ಇದ್ದೇನೆ. ಅಷ್ಟರಲ್ಲೇ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು 1 ವಾರ ಪ್ರತಿದಿನ ಮಳೆ ಬಂದರೆ ಸಾಕು, ಆಮೇಲೆ ಇನ್ನು ನಾವು ಡೈಲಿ ನೀರು ಹಾಕಬೇಕು ಅಂತ ಏನಿಲ್ಲ. ನಿಮಗೆ ನನ್ನ ಲಾಸ್ಟ್ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ತುಂಬ ಜನ ಕೇಳಿದ್ರಿ ಹೂವಿನ ಗಿಡಕ್ಕೆ ಏನು ಹಾಕ್ತೀರಿ, ನಮಗೂ ಸ್ವಲ್ಪ ಹೂವಿನ ಗಿಡ ಕೊಡಿ, ಈ ಥರ ಎಲ್ಲ ಕಮೆಂಟ್ ಮಾಡಿದ್ರಿ. ಓದಿ ತುಂಬ ಖುಷಿ ಆಯಿತು. ಆದಷ್ಟು ನಾನು ಕಮೆಂಟ್ಸಿಗೆಲ್ಲ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡ್ತಾ ಇರಿ ಆಯಿತಾ. ಹಾಗೆ ಇಲ್ಲಿ ಗಿಡ ನೆಟ್ಟು ನಾನು ಮನೆಗೆ ಹೋಗಬೇಕಾದ್ರೆ ಅಪ್ಪ ಪತ್ರೊಡೆಯನ್ನು ಮಾಡ್ತಾಯಿದ್ರು. ಪತ್ರೊಡೆ ಅಂದರೆ ನನಗೆ ತುಂಬ ಇಷ್ಟ. ನಮಗೆ ಬೆಂಗಳೂರಿಗೆ ತಗೊಂಡು ಬರಲಿಕ್ಕೂ ಆಯಿತು ಅಂತ ಹೇಳಿ ತುಂಬ ಖುಷಿ ಆಯಿತು. ನನಗಿದನ್ನು ಎಣ್ಣೆಯಲ್ಲಿ ಕಾಯಿಸಿ ತಿನ್ನೋದಂದರೆ ತುಂಬ ಇಷ್ಟ. ಕೆಲವು ಮಸಾಲೆಯಲ್ಲಿ ಕೂಡ ಹಾಕ್ತಾರೆ, ಬಟ್ ನನಗೆ ಮಸಾಲೆಗಿಂತ ಈ ಥರ ಇಷ್ಟ ಆಗ್ತದೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಅಂತೂ ಸಿಕ್ಕಾಪಟ್ಟೆ ಪತ್ರೊಡೆ ತಿಂದಿದ್ದಾಯಿತು. ತಿಂಗಳಿಗೆ ಒಂದು ಸಲ ಪತ್ರೊಡೆ ತಿಂತಾಯಿದ್ದೆ. ನಂಗೆ ಅಷ್ಟು ಇಷ್ಟ ಆಗಿತ್ತು. ಅದಾದ ನಂತರ ನನ್ನ ಮಗಳಿಗೆ ಮಾವಿನಕಾಯಿ ತೆಗಿಬೇಕು ಅಂತ ಆಸೆ ಹುಟ್ಟಿತಾ ಏನೋ ಗೊತ್ತಿಲ್ಲ, ಮಾವಿನಕಾಯಿ ತೆಗೆಯುವ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ಅವಳ ಒಟ್ಟಿಗೆ ಹೋಗಿ ಮಾವಿನಕಾಯಿ ತೆಗಿತಿದ್ದೆ. ಅದು ಲಾಸ್ಟ್ ಒಂದು ಉಳಿದಿತ್ತು, ಅದನ್ನು ತಗೊಂಡು ಬಂದೆ. ಇಲ್ಲಿ ನೋಡಿ, ಇದೊಂದು ಸೊಪ್ಪು ನೋಡ್ಬೋದು ನೀವು. ಇದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಗಡಿಮರ್ದು ಅಂತ ಹೇಳ್ತಾರೆ ಆಯಿತಾ. ಇದರ ಒಂದು 2 ಎಲೆ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ರಸ ಮಾಡಿ ಗಾಯಕ್ಕೆ ಹಚ್ಚಿದರೆ ಗಾಯ ಎಲ್ಲ 2 ದಿವಸದಲ್ಲೇ ಗುಣಮುಖ ಆಗ್ತದೆ. ದೊಡ್ಡ ಗಾಯ ಎಲ್ಲ ಆಗಿದ್ದರೆ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಲೇಬೇಕಾಗ್ತದೆ. ಸೊ ಇದೆಲ್ಲ ಆದ ನಂತರ ನಾವು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರಿಗೆ ಹೊರಟೆವು ಆಯಿತಾ. ಬ್ಯಾಂಗ್ಳೂರಿಗೆ ಹೊರಡಬೇಕಾದ್ರೆ ತುಂಬ ಬೇಜಾರಾಯಿತು. ಊರಿಗೆ ಬಂದು ಬ್ಯಾಂಗ್ಳೂರಿಗೆ ಹೋಗೋದು ಹೇಳಿದರೆ ತುಂಬ ಬೇಸರ ಆಗ್ತದೆ. ಸೊ ನಾವು ರೀಚ್ ಆಗಬೇಕಾದ್ರೇ ಸಂಜೆ ಆಗಿತ್ತು. ಆಮೇಲೆ ಹಾಗೆ ಮನೆಯಿಂದ ಪತ್ರೊಡೆ ಕಳಿಸಿ ಕೊಟ್ಟಿದ್ರಲ್ವ, ಅದನ್ನೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತಿಂದು ಹಾಗೆ ಮಲ್ಕೊಂಡು ಬಿಟ್ವಿ. ನಮ್ಮ ಊರಲ್ಲಿ ಪತ್ರೊಡೆಯನ್ನು ಆದಷ್ಟು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲೆಲ್ಲ ಮಾಡ್ತಾರೆ ಆಯಿತಾ. ಎಲ್ಲರ ಮನೆಯಲ್ಲಿ ಕೂಡ ಪತ್ರೊಡೆ ಒಂದು ಕಾಮನ್ ಆಗಿರ್ತದೆ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ. ಈ ಥರ ಕಾಯಿಸಿ ಬಿಸಿ ಬಿಸಿ ಒಂದು ಲೋಟ ಹಾಲಿನ ಜೊತೆ ಇದನ್ನು ತಿನ್ನೋದು ಅಂತ ಹೇಳಿದರೆ ತುಂಬ ಇಷ್ಟ ಆಗ್ತದೆ ನನಗೆ. ಸೊ ಇದೆಲ್ಲ ಆದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪ್ರತಿದಿನ ಈ ಥರ ಹಾಲಿನ ಕೆನೆಯನ್ನು ತೆಗೆದಿಡ್ತೇನೆ. ಇದರಿಂದನೇ ನಾನು ತುಪ್ಪ ಮನೆಯಲ್ಲೇ ಮಾಡ್ತೇನೆ. ಸೊ ಹೊರಗಡೆಯಿಂದ ತಗೊಳ್ಳಿಕ್ಕೆಲ್ಲ ಹೋಗೋದಿಲ್ಲ. ಸೊ ಇವತ್ತು ಬೆಳಿಗ್ಗೆ ನಾನು ತಿಂಡಿಗೆ ಮಸಾಲೆ ದೋಸೆ ಮಾಡಿದ್ದೆ. ಅಷ್ಟರಲ್ಲೇ ನಾನೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದು ಬಂತು. ಸೊ ಏನಪ್ಪ ಅಂತ ಹೇಳಿದರೆ, ಫ್ರಿಜ್ಜಲ್ಲಿ ನೋಡಿ ಈ ಥರ ಹೇಗೇಗೋ ಇಟ್ಟಿದ್ದೇನೆ. ಸೊ ಇದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಡುವ ಅಂತ ಹೇಳಿ ನಾನೊಂದು ಪ್ರಾಡಕ್ಟನ್ನು ಬೈ ಮಾಡಿದ್ದೆ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಸಡನ್ನಾಗಿ ಈ ಥರ ಕೆಳಗೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ, ಒಳ್ಳೆ ಕ್ವಾಲಿಟಿ ಇದೆ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ನೀಟಾಗಿ ಇದರ ಒಳಗೆ ಇಟ್ಟುಬಿಟ್ರೆ ನೋಡಿ ತುಂಬ ಸ್ಪೇಸ್ ಕೂಡ ಇರ್ತದೆ. ಹಾಗೂ ಫ್ರಿಜ್ ಕೂಡ ಕ್ಲೀನಾಗಿಯೇ ಕಾಣ್ತದೆ, ನೀಟಾಗಿಯೇ ಕಾಣ್ತದೆ. ಸೊ ಇದು ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಿದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೇನೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಅದಾದ ನಂತರ ನಾನು ಮತ್ತು ಅಕ್ಷರ ಸೇರಿಕೊಂಡು ಇವತ್ತು ಪ್ಲಮ್ ಕೇಕ್ ಮಾಡಿದ್ವಿ. ರುಚಿಯೆಲ್ಲ ಚೆನ್ನಾಗಿತ್ತು, ಬಟ್ ಒಂದು ಸ್ವಲ್ಪ ಸಾಫ್ಟ್ ಆಗಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು ನೋಡಿ, ತಳ ಕೂಡ ಹಿಡ್ದಿರಲಿಲ್ಲ. ಡೀಸೆಂಟಾಗಿ ಒಳ್ಳೆಯದಾಗಿತ್ತು, ಬಟ್ ಶಾಪಲ್ಲಿ ಸಿಗುವಷ್ಟು ಒಳ್ಳೆಯದಾಗಿರಲಿಲ್ಲ. ಅಂದರೆ ನಾನು ಓವೆನ್ ಯೂಸ್ ಮಾಡಿರಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.